Hello students, welcome to Mokshika Academy. So first option entry result na ಬಿಡಬೇಕಿತ್ತು ಬಟ್ ಐ ಡೋಂಟ್ ಥಿಂಕ್ ಇದು ಫಸ್ಟ್ ಟೈಮ್ ನಾನು ಈ ರೀತಿ ನೋಡ್ತಾ ಇರೋದು. ಪ್ರಾವಿಷನಲ್ ಅಂದ್ರೆ ಮೊದಲ ಸುತ್ತಿನ ಪ್ರಾವಿಷನಲ್ ರಿಸಲ್ಟ್ ಅಂತ ಬಿಟ್ಟಿದ್ದಾರೆ. ಯಾವ ರೀತಿ ಅಂತ ನನಗೂ ಗೊತ್ತಿಲ್ಲ ಆಕ್ಚುಲಿ. ಸೊ ಲಾಸ್ಟ್ ಟೈಮ್ ಎಲ್ಲ ಡೈರೆಕ್ಟ್ ಆಗಿ ಬಿಡ್ತಾ ಇದ್ರು. ಸೊ ಅಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ನ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ದಿಸ್ ಇಸ್ ಓನ್ಲಿ ರೌಂಡ್ 1 ಪ್ರಾವಿಷನ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್. ಕ್ಯಾಂಡಿಡೇಟ್ ಶುಡ್ ನಾಟ್ ರಿಪೋರ್ಟ್ ಟು ದಿ ಕಾಲೇಜ್ ಅಂತ ಹೇಳಿದ್ದಾರೆ. ಓಕೆ, ಕಾಲೇಜಸ್ ಶುಡ್ ನಾಟ್ ಅಡ್ಮಿಟ್ ದ ಕ್ಯಾಂಡಿಡೇಟ್ ಅಗೇನ್ಸ್ಟ್ ದ ರೌಂಡ್ 1 ಪ್ರಾವಿಷನಲ್ ರಿಸಲ್ಟ್ ಅಲಾಟ್ಮೆಂಟ್. ಅಬ್ಜೆಕ್ಷನ್ ಇಫ್ ಎನಿ ಮೇ ಬಿ ಸೆಂಟ್ ಟು ಇಮೇಲ್ ಬಿಫೋರ್ 11 AM 25th 1 2024 ಇಮೇಲ್ ಐಡಿ ಕಳಿಸಿ ಅಂತ ಹೇಳಿದ್ದಾರೆ. ಫೈನಲ್ ಸೀಟ್ಸ್ ವಿಲ್ ಬಿ ಪಬ್ಲಿಷ್ಡ್ ಆಫ್ಟರ್ 25th 2 PM ಅಂತ ಹೇಳಿದ್ದಾರೆ. ಸೊ ಮೇ ಬಿ ಇದು ಕೆಲವೊಂದು ಸ್ಟೂಡೆಂಟ್ಸ್ ಗಳು ಕಮೆಂಟ್ ಮಾಡ್ತಾ ಇದ್ರು, ಏನಂತ ಹೇಳಿದ್ರೆ, ಸರ್ ನನ್ಗೆ ರ್ಯಾಂಕಿಂಗ್ ಕಡಿಮೆ ಇದ್ದು ನಂದು ಸೀಟ್ ಸಿಕ್ಕಿದೆ, ರ್ಯಾಂಕಿಂಗ್ ತುಂಬಾ ಜಾಸ್ತಿ ಇರೋನಿಗೆ ಸೀಟ್ ಸಿಕ್ಕಿದೆ. ಈ ಕೆಲವೊಂದು ಪ್ರಾಬ್ಲಮ್ಸ್ ಗಳು ಆಗ್ತವೆ ಮಾಕ್ ಅಲಾಟ್ಮೆಂಟ್ ಆದಾಗ. ಕಮೆಂಟ್ ಸೆಕ್ಷನ್ ತುಂಬಾ ಜನ ಮಾಡಿದ್ರು. ಸೊ ಆ ರೀತಿ ಏನಾದ್ರು ಡಿಸ್ಕ್ರಿಪೆನ್ಸಿ ಆಗಿತ್ತಾ ಅಂತ ಟೆಸ್ಟ್ ಮಾಡ್ಲಿಕ್ಕೆ ಅವ್ರು ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ಸೊ ಮೇ ಬಿ ಇನ್ಯಾವುದೇ ರೀಸನ್ ಇರಲ್ಲ. ಓಕೆ, ಸೊ ಯಾಕಂತ ಹೇಳಿದ್ರೆ ಕೆಲವರಿಗೆ ಈಗ 2000 ರ್ಯಾಂಕಿಂಗ್ ಬಂದಿದೆ, 2500 ಇರೋನ್ಗೂ ಕೂಡ ಫಸ್ಟ್ ಸೆಲೆಕ್ಟ್ ಆಗ್ಬಿಟ್ಟಿರುವಂತ ಚಾನ್ಸಸ್ ಸಮ್ ಕೇಸಸ್. ಓಕೆ, ನಾಟ್ ಎವ್ರಿ ಕೇಸಸ್, ಸಮ್ ಕೇಸಸ್ ಆ ರೀತಿ ಇರ್ಬೋದೇನೋ ಅಂತ ನನ್ನ ಒಂದು ಅನಿಸಿಕೆ. ಓಕೆ, ಸೊ ನಾಳೆ 2 ಗಂಟೆ ಮಧ್ಯಾಹ್ನ 2 ಗಂಟೆ ಮೇಲೆ ರಿಸಲ್ಟ್ ಅನ್ನ ಫೈನಲ್ ರಿಸಲ್ಟ್ ಬಿಡ್ತೀನಿ ಅಂತ ಹೇಳಿದಾನೆ. ಸೊ ಮೇ ಬಿ ಇಲ್ಲಿ ಬಂದಿರತಕ್ಕಂಥದ್ದು ಸೀಟು ನಿಮ್ಗೆ 100% ಕನ್ಫರ್ಮ್ ಅಥವಾ ಇಲ್ವಾ ಅನ್ನೋದನ್ನು ಕೂಡ ಅಲ್ಲಿ ಯಾವುದೇ ರೀತಿಯಿಂದ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಯಾವಾಗ್ಲೂ ನಮ್ಗೆ ಈ ರೀತಿ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಕೊಟ್ಟಿಲ್ಲ. ಐ ವಿಲ್ ಶೋ ಯು ಇಯರ್. ಸೊ ಪ್ರೀವಿಯಸ್ ಇಯರ್ ನೋಡ್ಬೋದು ನೀವು ಇಲ್ಲಿ PGCET 2022 ಹೋದ್ರೆ ಇಲ್ಲಿ ನೋಡ್ಬೋದು ರೌಂಡ್ 1 ಕ್ಯಾಂಡಿಡೇಟ್ ಎಕ್ಸರ್ಸೈಸ್. ಓಕೆ, ಫೈನಲ್ ಫಸ್ಟ್ ರೌಂಡ್ ಪೋಸ್ಟ್ ಅಲಾಟ್ಮೆಂಟ್ ರಿವೈಸಸ್ ಶೆಡ್ಯೂಲ್ ಅಂತ ಕೊಟ್ಟಿದ್ದಾನೆ. ಅದ್ ಬಿಟ್ರೆ ಓಕೆ, ಫಸ್ಟ್ ರೌಂಡ್ ರಿಸಲ್ಟ್ ಲಿಂಕ್ ಅಂತ ಕೊಟ್ಟಿದ್ದಾನೆ. ಓಕೆ, ಇಲ್ಲೆಲ್ಲೂ ಕೂಡ ನಿಮ್ಗೆ ನೋಡಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಕಟ್ ಆಫ್ ಫಸ್ಟ್ ರೌಂಡ್ ರಿಸಲ್ಟ್ ಕೊಟ್ಟಿದ್ದಾನೆ. ಸೊ ಪ್ರೀವಿಯಸ್ ಇಯರ್ಸ್ ಅಲ್ಲ ಇದೇ ರೀತಿ ಫಾಲೋ ಆಗಿರೋದು. ಇದೇ ಫಸ್ಟ್ ಟೈಮ್ ನಿಮ್ಗೆ ಪ್ರಾವಿಷನಲ್ ರಿಸಲ್ಟ್ ಅಂತ ಬೇರೆ ಬಿಟ್ಟಿದ್ದಾನೆ. ಹಾಗಾಗಿ ಲೆಟ್ಸ್ ಸಿ. ಓಕೆ, ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಮೇ ಬಿ ನಿಮ್ಗೆ ಇಲ್ಲಿ ಸಿಕ್ಕಿರ್ತಕ್ಕಂಥ ಕಾಲೇಜೇ ನಾಳೆನೂ ಕೂಡ ಸಿಗಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್. ಬಟ್ ಅದು ಎಡಿಟ್ ಮಾಡ್ಲಿಕ್ಕೆ ಚಾನ್ಸಸ್ ಇದೆಯಾ ಅಂತ ಕೇಳಿದ್ರೆ ನೋ, ಅದು ಎಡಿಟ್ ಮಾಡ್ಲಿಕ್ಕೆ ಚಾನ್ಸಸ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ನೀವು ನೋಡಿ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಅದು ವರ್ಕ್ ಆಗ್ತಿಲ್ಲ ಆಕ್ಚುಲಿ. ನೋಡಿ, ಇಂಟರ್ನಲ್ ಸರ್ವರ್ ಎರರ್ ಅಂತ ಬರ್ತಾ ಇದೆ. ಸೊ ನೀವೇನಾದ್ರು ಅಲ್ಲೋ ನೀವು ಅದನ್ನು ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ಆಕ್ಚುಲಿ. ಸೊ ಇನ್ ಕೇಸ್ ನೀವೆಲ್ಲ ಹೋಗಿ ಅಲ್ಲಿ ಇದ್ ಮಾಡ್ತೀರಾ ಅಂತ. ಸೊ ಮೇ ಬಿ ಇಲ್ಲ ಅಂತ ಹೇಳಿದ್ರೆ ದಿಸ್ ಇಸ್ ದ ಮೇಜರ್ ರೀಸನ್. ಸೊ ಇಲ್ಲಿ ಆಕ್ಚುಲಿ ನೀವು ರಿಸಲ್ಟ್ ನೋಡಿದ ತಕ್ಷಣ ಏನ್ ಮಾಡ್ತೀರಾ, ಲಾಗಿನ್ ಆಗ್ತೀರಾ. ಲಾಗಿನ್ ಆದ ತಕ್ಷಣ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ನೀವೇನ್ ಮಾಡ್ಬೇಕಾಗತ್ತೆ, ಆಪ್ಷನ್ ಎಂಟ್ರಿಯನ್ನು ಮಾಡ್ಬೇಕಾಗತ್ತೆ. ಸೊ ಮೇ ಬಿ ಅದನ್ನ ಅಪ್ಡೇಟ್ ಮಾಡ್ತಿರ್ಬೋದು, ಇನ್ನೊಂದು ರೀಸನ್. ಓಕೆ, ಮೇ ಬಿ ಅದನ್ನ ಅವ್ರು ಇನ್ನೂ ಕೂಡ ಅಪ್ಡೇಟ್ ಮಾಡಿಲ್ಲ ಅನ್ಸುತ್ತೆ. ಆ ಪರ್ಪಸ್ಗೋಸ್ಕರ ಏನ್ ಮಾಡಿರ್ಬೋದು, ಪ್ರಾವಿಷನಲ್ ರಿಸಲ್ಟ್ ಅಂತ ಬಿಟ್ಟಿರ್ಬೋದು. ದಿಸ್ ಇಸ್ ದ ಮೇಜರ್ ರೀಸನ್. ಓಕೆ, ಸೊ ನಾಳೆ ಬೆಳಿಗ್ಗೆ ನಾ ಇನ್ನೊಂದ್ಸರಿ ಕಾಲ್ ಮಾಡಿ ನಿಮ್ಗೆ ಕನ್ಫರ್ಮ್ ಮಾಡ್ತೀನಿ. ಓಕೆ, ಸೊ ಅಲ್ಲಿವರೆಗೂ ದಯವಿಟ್ಟು ವೇಟ್ ಮಾಡಿ. ಥ್ಯಾಂಕ್ ಯು.